Hello dear students, welcome to the online class. ಇವತ್ತು ಆನ್ಲೈನ್ ಕ್ಲಾಸ್ ನಲ್ಲಿ ನಾವು ಮೊದಲನೇ ಅಧ್ಯಾಯದ ಮುಂದಿನ ಭಾಗವನ್ನು ನೋಡ್ತಾ ಇದ್ವಿ. ಅದು ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎನ್ ಎಕನಾಮಿ, ಅಂದ್ರೆ ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು. ಈ ಒಂದು ಕನ್ಸೆಪ್ಟ್ ಮೇಲೆ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ 2 ಅಂಕದ ಪ್ರಶ್ನೆ ಮತ್ತು 4 ಅಂಕದ ಪ್ರಶ್ನೆಯನ್ನ ಕೇಳಲಾಗ್ತದ. ಕೆಲವೊಂದ್ಸಲ 2 ಅಂಕದ ಪ್ರಶ್ನೆ ಕೇಳ್ತಾರ, ಕೆಲವೊಂದ್ಸಲ 4 ಅಂಕದ ಪ್ರಶ್ನೆಯನ್ನ ಕೇಳ್ತಾರ. ಸೊ ಅಲ್ಲಿ ಆ ಎರಡು ಅಂಕದ ಪ್ರಶ್ನೆಗಳು ಏನ್ ಕೇಳ್ತಾರ ಅಂತಂದ್ರೆ ಕೇಂದ್ರೀಯ ಸಮಸ್ಯೆಗಳನ್ನು ಹೆಸರಿಸಿ ಅಂತ ಹೇಳಿ ಕೇಳ್ತಾರ. ಅಲ್ಲಿ ಕೇಂದ್ರೀಯ ಸಮಸ್ಯೆಗಳನ್ನು ಹೆಸರಿಸಿ ಅಂತ ಹೇಳಿ ಕೇಳ್ತಾರ. ಅವಾಗ ನೀವು ಕೇವಲ ಈ 3 ಕೇಂದ್ರೀಯ ಸಮಸ್ಯೆಗಳನ್ನ ಬರೆದ್ರೆ ನಿಮ್ಗೆ 2 ಅಂಕ ಸಿಗ್ತದ. ಇನ್ನು 4 ಅಂಕದ ಪ್ರಶ್ನೆಯಲ್ಲಿ ಕೇಂದ್ರೀಯ ಸಮಸ್ಯೆಗಳನ್ನು ಅಥವಾ ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ವಿವರಿಸಿ ಅಂತ ಕೇಳ್ತಾರ. ಅವಾಗ ಈ 3 ಸಮಸ್ಯೆಗಳನ್ನು ನೀವೇನ್ ಮಾಡಬೇಕು, ವಿವರಿಸಬೇಕು. ಅಂದಾಗ ನಿಮಗೆ 4 ಅಂಕಗಳು ಸಿಗ್ತಾವೆ. ಸೊ ಇಲ್ಲಿ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎನ್ ಎಕನಾಮಿ, ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು, ನಾನು ಈಗಾಗಲೇ ಲಾಸ್ಟ್ ಕ್ಲಾಸ್ ಅಲ್ಲಿ ಚರ್ಚೆ ಮಾಡಿದ್ದೀವಿ. ಆರ್ಥಿಕ ಸಮಸ್ಯೆಗಳು ಯಾಕೆ ಉದ್ಭವಿಸ್ತಾವ ಅಂತೇಳಿ ಆ ಆರ್ಥಿಕ ಸಮಸ್ಯೆಗೆ ನಾವೇನು ಕರೆದಿದ್ವಿ, ಆಯ್ಕೆಯ ಸಮಸ್ಯೆ ಅಂತ ಹೇಳಿ ಕರೆದಿದ್ವಿ. ಸೊ ಆಯ್ಕೆ ಸಮಸ್ಯೆ ಉದ್ಭವಿಸಲಿಕ್ಕೆ ಕಾರಣ ಅಪರಿಮಿತ ಬಯಕೆಗಳು ಮತ್ತು ಮಿತ ಸಂಪನ್ಮೂಲಗಳು. ಸೊ ಇಲ್ಲಿ ಅಪರಿಮಿತ ಬಯಕೆ ಮತ್ತು ಮಿತ ಸಂಪನ್ಮೂಲಗಳು ಇರುವುದರಿಂದ ಆಯ್ಕೆಯ ಸಮಸ್ಯೆ ಉದ್ಭವಿಸ್ತದ. ಆ ಆಯ್ಕೆಯ ಸಮಸ್ಯೆಗೆ ನಾವು ಆರ್ಥಿಕ ಸಮಸ್ಯೆ ಅಂತ ಹೇಳಿ ಕರಿತೀವಿ. ಸೊ ಆ ಒಂದು ಆರ್ಥಿಕ ಸಮಸ್ಯೆ ಪ್ರತಿಯೊಂದು ಅರ್ಥವ್ಯವಸ್ಥೆ ಎದುರಿಸುವುದರಿಂದ ಅದನ್ನು ನಾವು ಕೇಂದ್ರೀಯ ಸಮಸ್ಯೆ ಅಂತ ಕರಿತೀವಿ, ಅಥವಾ ಕೇಂದ್ರೀಯ ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆ ಅಂತ ಹೇಳಿ ಕೂಡ ನಾವಲ್ಲಿ ಕರಿಬಹುದು. ಸೊ ಆ ಆರ್ಥಿಕ ಸಮಸ್ಯೆಗಳನ್ನ ನಾವು 3 ಪ್ರಕಾರಗಳಲ್ಲಿ ವಿಂಗಡಿಸ್ತೀವಿ. ಆರ್ಥಿಕ ಸಮಸ್ಯೆಗಳನ್ನು ನಾವು 3 ಪ್ರಕಾರಗಳಲ್ಲಿ ವಿಂಗಡಿಸ್ತೀವಿ. ಅದರಲ್ಲಿ ಮೊದಲನೇದು ವಾಟ್ ಟು ಪ್ರೊಡ್ಯೂಸ್, ಅಂದ್ರೆ ಏನನ್ನು ಉತ್ಪಾದಿಸಬೇಕು. ಎರಡನೇದು ಹೌ ಟು ಪ್ರೊಡ್ಯೂಸ್, ಹೇಗೆ ಉತ್ಪಾದಿಸಬೇಕು. ಮೂರನೇದು ಫಾರ್ ಹೂಮ್ ಟು ಪ್ರೊಡ್ಯೂಸ್, ಯಾರಿಗಾಗಿ ಉತ್ಪಾದಿಸಬೇಕು. 3 ಸಮಸ್ಯೆಗಳಿದಾವೆ ಇಲ್ಲಿ. ಒಂದು, ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು ಮತ್ತು ಯಾರಿಗಾಗಿ ಉತ್ಪಾದಿಸಬೇಕು. ಸೊ ಇಲ್ಲಿ ವಿದ್ಯಾರ್ಥಿಗಳೇ, ಪ್ರೊಡ್ಯೂಸ್ ಅಥವಾ ಉತ್ಪಾದನೆ ಅಂದ್ರೆ ನಿಮ್ಗೆ ಗೊತ್ತಿದೆ. ಉತ್ಪಾದನೆ ಅಂತಂದ್ರೆ ಸರಕು ಮತ್ತು ಸೇವೆಗಳನ್ನ ಉತ್ಪಾದಿಸುವ ಒಂದು ಪ್ರಕ್ರಿಯೆ. ಸೊ ಇಲ್ಲಿ ಯಾವ ಸರಕುಗಳನ್ನು ಉತ್ಪಾದಿಸಬೇಕು ಅನ್ನುವಂತ ಒಂದು ಸಮಸ್ಯೆ. ಆ ಸಮಸ್ಯೆ ಪ್ರತಿಯೊಂದು ಅರ್ಥವ್ಯವಸ್ಥೆ ಎದುರಿಸ್ತದ. ಯಾಕಂತಂದ್ರೆ ನಾವಿಲ್ಲಿ ಸರಕುಗಳನ್ನು ಅನೇಕ ಪ್ರಕಾರಗಳಲ್ಲಿ ವಿಂಗಡಿಸ್ತೀವಿ, ವಸ್ತುಗಳನ್ನು ಅನೇಕ ಪ್ರಕಾರಗಳಲ್ಲಿ ವಿಂಗಡಿಸ್ತೀವಿ. ಅದರಲ್ಲಿ ವಿಶೇಷವಾಗಿ ವಿಲಾಸಿ ಸರಕುಗಳು. ವಿಲಾಸಿ ಸರಕುಗಳು ಅಂತಂದ್ರೆ ನಾವು ಹಳ್ಳಿ ಭಾಷೆಯಲ್ಲಿ ಚೈನಿ ವಸ್ತುಗಳು ಅಂತ ಕರಿತೀವಿ ನೋಡ್ರಿ. ಈ ಸೋಫಾಗಳಾಗಿರ್ಬೋದು, ಫ್ಯಾನ್ ಆಗಿರ್ಬೋದು, AC ಆಗಿರ್ಬೋದು, ಕಾರುಗಳಾಗಿರ್ಬೋದು, ಅಂತ ಎಲ್ಲ ವಸ್ತುಗಳಿಗೆ ನಾವು ವಿಲಾಸಿ ವಸ್ತುಗಳನ್ನು ಕರಿತೀವಿ. ಕೆಳ ದರ್ಜೆಯ ವಸ್ತುಗಳು ಅಂದ್ರೆ ವಿಶೇಷವಾಗಿ ಬಡವರು ಉಪಯೋಗಿಸುವಂತಹ ವಸ್ತುಗಳು. ಆಮೇಲೆ ಬಂಡವಾಳ ಸರಕುಗಳು, ಆಮೇಲೆ ಕೃಷಿ ಸರಕುಗಳು, ಆಮೇಲೆ ಕೈಗಾರಿಕೆ ಸರಕುಗಳು. ಸೊ ಹೀಗೆ ಸರಕುಗಳನ್ನ ನಾವು ಅನೇಕ ರೀತಿಯಲ್ಲಿ ವಿಂಗಡಿಸ್ತೀವಿ. ನಾವು ಸರಕುಗಳನ್ನ ವಿಲಾಸಿ ಸರಕುಗಳನ್ನು ವಿಂಗಡಿಸ್ತೀವಿ, ನಾವು ಸರಕುಗಳನ್ನ ಕೆಳ ದರ್ಜೆಯ ಸರಕುಗಳನ್ನು ವಿಂಗಡಿಸ್ತೀವಿ, ನಾವು ಸರಕುಗಳನ್ನ ಬಂಡವಾಳ ಸರಕುಗಳನ್ನು ವಿಂಗಡಿಸ್ತೀವಿ. ಬಂಡವಾಳ ಸರಕು ಅಂತಂದ್ರೆ ಯಾವ ಸರಕಿನಿಂದ ಅಥವಾ ಯಾವ ವಸ್ತುವಿನಿಂದ ಬೇರೆ ಬೇರೆ ವಸ್ತುಗಳನ್ನು ಉತ್ಪಾದಿಸಲಿಕ್ಕೆ ಸಾಧ್ಯ ಇದೆ ಅಂತವುಗಳನ್ನ ಬಂಡವಾಳ ಸರಕುಗಳು ಅಥವಾ ಬಂಡವಾಳ ವಸ್ತುಗಳನ್ನು ಕರಿತೀವಿ. ಆಮೇಲೆ ಅನುಭೋಗಿ ಸರಕುಗಳನ್ನು ಕರಿತೀವಿ. ಅನುಭೋಗ ಅಂತಂದ್ರೆ ನಮ್ಮ ಸ್ವಂತ ಅನುಭೋಗಕ್ಕಾಗಿ ತಯಾರಿಸುವಂತಹ ಸರಕುಗಳು, ಉತ್ಪಾದಿಸುವಂತಹ ಸರಕುಗಳು. ಆಮೇಲೆ ಕೈಗಾರಿಕಾ ಸರಕುಗಳನ್ನು ಉತ್ಪಾದಿಸ್ತೀವಿ, ಕೃಷಿ ಸರಕುಗಳನ್ನು ಉತ್ಪಾದಿಸ್ತೀವಿ, ರಕ್ಷಣಾ ಸರಕುಗಳನ್ನು ಉತ್ಪಾದಿಸ್ತೀವಿ. ಸೊ ಇಲ್ಲಿ ಒಂದು ದೇಶದಲ್ಲಿ ಹೀಗೆ ಹಲವಾರು ಸರಕುಗಳನ್ನು ಉತ್ಪಾದಿಸುವುದರಿಂದ
ಸಮಸ್ಯೆ ಏನು? ಯಾವ ವಸ್ತುಗಳನ್ನು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು ಅನ್ನುವಂತ ಸಮಸ್ಯೆ. ಯಾಕೆ ಸಮಸ್ಯೆ ಉದ್ಭವಿಸ್ತದ? ಯಾಕಂತಂದ್ರೆ ಆ ಎಲ್ಲ ವಸ್ತುಗಳನ್ನ ಉತ್ಪಾದನೆ ಮಾಡಲಿಕ್ಕೆ, ಉತ್ಪಾದಿಸಲಿಕ್ಕೆ ಅರ್ಥವ್ಯವಸ್ಥೆ ಅಥವಾ ಒಂದು ದೇಶದ ಹತ್ರ, ಒಂದು ಸರ್ಕಾರದ ಹತ್ರ ಸಾಕಷ್ಟು ಪ್ರಮಾಣದಲ್ಲಿ ಸಂಪನ್ಮೂಲ ಇರೋದಿಲ್ಲ. ಸಾಕಷ್ಟು ಪ್ರಮಾಣದಲ್ಲಿ ಸಂಪನ್ಮೂಲ, ಹಣ, ಆದಾಯ, ಬಂಡವಾಳ ಇರೋದಿಲ್ಲ. ಸೊ ಅಲ್ಲಿ ಆ ಸರ್ಕಾರ, ಆ ಒಂದು ಅರ್ಥವ್ಯವಸ್ಥೆ ಏನ್ ಮಾಡಬೇಕು? ಯಾವ ವಸ್ತುಗಳನ್ನು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು ಅನ್ನೋದನ್ನ ಆಯ್ಕೆ ಮಾಡಿಕೊಳ್ಬೇಕು. ಸೊ ಈ ಒಂದು ಆಯ್ಕೆ ಪ್ರತಿಯೊಂದು ದೇಶ ಎದುರಿಸ್ತದ, ಪ್ರತಿಯೊಂದು ಅರ್ಥವ್ಯವಸ್ಥೆ ಎದುರಿಸ್ತದ. ಅದು ಅಭಿವೃದ್ಧಿ ಹೊಂದಿದಂತ ರಾಷ್ಟ್ರ ಆಗಿರ್ಬೋದು, ಅಭಿವೃದ್ಧಿ ಹೊಂದಿದಂತ ದೇಶ ಆಗಿರ್ಬೋದು, ಅಥವಾ ಅಭಿವೃದ್ಧಿ ಹೊಂದುತ್ತಿರುವಂತ ದೇಶ ಆಗಿರ್ಬೋದು. ಯಾವುದೇ ಅರ್ಥವ್ಯವಸ್ಥೆ, ಯಾವುದೇ ದೇಶ ಆ ಒಂದು ಸಮಸ್ಯೆಯನ್ನ ಅನುಭವಿಸ್ತದ. ಯಾಕಂತಂದ್ರೆ ಪ್ರತಿಯೊಂದು ದೇಶದ ಹತ್ರ, ಪ್ರತಿಯೊಂದು ಅರ್ಥವ್ಯವಸ್ಥೆಯ ಹತ್ರ ಸಂಪನ್ಮೂಲ ಏನಿದೆ, ಕೊರತೆ ಪ್ರಮಾಣದಲ್ಲಿದೆ. ಮತ್ತು ಆ ಸಂಪನ್ಮೂಲ ಬೇರೆ ಬೇರೆ ಉಪಯೋಗಗಳಿಗೆ ಕೂಡ ಉಪಯೋಗಿಸಲಿಕ್ಕೆ ಸಾಧ್ಯ ಇದೆ. ಸೊ ವಿದ್ಯಾರ್ಥಿಗಳೇ, ನಾವಿಲ್ಲಿ ಅತಿ ಪ್ರಮುಖವಾಗಿ ತಿಳ್ಕೊಳ್ಬೇಕಾಗಿದ್ದಂಥದ್ದು, ಒಂದು ವೇಳೆ ಒಂದು ಅರ್ಥವ್ಯವಸ್ಥೆ ಬಂಡವಾಳ ಸರಕುಗಳನ್ನು ಹೆಚ್ಚಾಗಿ ಉತ್ಪಾದಿಸಿದರೆ, ಬಂಡವಾಳ ಸರಕುಗಳು ಅಂತಂದ್ರೆ ದೊಡ್ಡ ದೊಡ್ಡ ಮಷಿನರೀಸ್ಗಳು, ದೊಡ್ಡ ದೊಡ್ಡ ಕೈಗಾರಿಕೆಗಳಲ್ಲಿ ಉಪಯೋಗಿಸುವಂತಹ ಮಷಿನ್ಗಳಾಗಿರ್ಬೋದು, ದೊಡ್ಡ ದೊಡ್ಡ ಟ್ರ್ಯಾಕ್ಟರ್ಗಳಾಗಿರ್ಬೋದು, ಟ್ರಕ್ಗಳಾಗಿರ್ಬೋದು, ಈ ಸಾರಿಗೆ ವ್ಯವಸ್ಥೆಯಲ್ಲಿ ಉಪಯೋಗಿಸುವಂತಹ ವಸ್ತುಗಳಾಗಿರ್ಬೋದು, ಅಂತಹ ವಸ್ತುಗಳನ್ನು ಉತ್ಪಾದಿಸಿದ್ದೇ ಆದರೆ ಆ ಅರ್ಥವ್ಯವಸ್ಥೆಯಲ್ಲಿ ಇರುವಂತಹ ಬಡ ಜನರು ಉಪಯೋಗಿಸುವಂತಹ ವಸ್ತುಗಳು ಉತ್ಪಾದಿಸಲಿಕ್ಕೆ ಆಗ್ತದೇನು? ಇಲ್ಲ. ಸೊ ಇಲ್ಲಿ ಒಂದು ವೇಳೆ ಅರ್ಥವ್ಯವಸ್ಥೆ ಬಂಡವಾಳ ಸರಕುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಿಸಿದ್ದೆ ಆದರೆ, ಬಂಡವಾಳ ಸರಕುಗಳನ್ನು ಉತ್ಪಾದಿಸಲಿಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಸಂಪನ್ಮೂಲ ಉಪಯೋಗಿಸಿದ್ದೇ ಆದರೆ, ಅನುಭೋಗಿ ಸರಕುಗಳನ್ನು ಅಂದ್ರೆ ಸಾಮಾನ್ಯ ಜನರು ಉಪಯೋಗಿಸುವಂತಹ ವಸ್ತುಗಳನ್ನು ಉತ್ಪಾದಿಸಲಿಕ್ಕೆ ಸಂಪನ್ಮೂಲದ ಕೊರತೆ ಉಂಟಾಗ್ತದೆ. ಸೊ ನಾನು ಹೇಳೋ ತಾತ್ಪರ್ಯ ಇಷ್ಟೇ, ಇಲ್ಲಿ ಒಂದು ವೇಳೆ ಒಂದು ವಸ್ತುವನ್ನು ಹೆಚ್ಚಾಗಿ ಉತ್ಪಾದಿಸಲಿಕ್ಕೆ ಆ ಒಂದು ಅರ್ಥವ್ಯವಸ್ಥೆ ಹೆಚ್ಚಿನ ಪ್ರಮಾಣದಲ್ಲಿ ಬಂಡವಾಳವನ್ನ, ಹೆಚ್ಚಿನ ಪ್ರಮಾಣದಲ್ಲಿ ಸಂಪನ್ಮೂಲವನ್ನು ಉಪಯೋಗಿಸಲಿದ್ದೇ ಆದರೆ, ಇನ್ನೊಂದು ಸರಕನ್ನು ಅಷ್ಟೇ ಪ್ರಮಾಣದಲ್ಲಿ ಉತ್ಪಾದಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅಲ್ಲಿ ಯಾವ ಸಮಸ್ಯೆ ಉಂಟಾಗ್ತದ? ಆಯ್ಕೆಯ ಸಮಸ್ಯೆ ಉಂಟಾಗ್ತದ. ಅಂದ್ರೆ ಯಾವ ಸರಕನ್ನು, ಯಾವ ವಸ್ತುವನ್ನು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು ಅನ್ನುವಂತ ಸಮಸ್ಯೆ ಉದ್ಭವ ಆಗ್ತದ. ಈ ಸಮಸ್ಯೆಯನ್ನ ಪ್ರತಿಯೊಂದು ಅರ್ಥವ್ಯವಸ್ಥೆ ಅನುಭವಿಸ್ತಾ ಇದೆ. ಎರಡನೇದು ಹೌ ಟು ಪ್ರೊಡ್ಯೂಸ್, ಹೇಗೆ ಉತ್ಪಾದಿಸಬೇಕು. ಸಾಮಾನ್ಯವಾಗಿ ಒಂದು ವಸ್ತುವನ್ನ ಉತ್ಪಾದಿಸಬೇಕಾದಂತಂದ್ರೆ ನಮಗೆ ಪ್ರಮುಖ 4 ಉತ್ಪಾದನಾಂಗಗಳ ಅವಶ್ಯಕತೆ ಇದೆ. ಪ್ರಮುಖ 4 ಉತ್ಪಾದನಾಂಗಗಳ ಅವಶ್ಯಕತೆ ಇದೆ. ಅವುಗಳಂತಂದ್ರೆ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಅಂಡ್ ಆರ್ಗನೈಸೇಷನ್. ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಅಂಡ್ ಆರ್ಗನೈಸೇಷನ್ ಅಂದ್ರೆ ಒಂದು ವಸ್ತುವನ್ನ ಉತ್ಪಾದನೆ ಮಾಡಬೇಕಾದ್ರೆ ಪ್ರಮುಖ 4 ಅಂಶಗಳ ಅವಶ್ಯಕತೆ ಇದೆ. ಆ ಅಂಶಗಳಿಗೆ ನಾವು ಉತ್ಪಾದನಾಂಗಗಳು ಅಂತೇಳಿ ಕರೀತೀವಿ. ಅಂದ್ರೆ ಈ 4 ಅಂಶಗಳು ಇಲ್ಲ ಅಂತಂದ್ರೆ ಯಾವುದೇ ವಸ್ತುವನ್ನು ಉತ್ಪಾದನೆ ಮಾಡಲಿಕ್ಕೆ ಆಗೋದಿಲ್ಲ. ಆ ಉತ್ಪಾದನಾಂಗಗಳಂತಂದ್ರೆ ಮೊದಲನೇದು ಭೂಮಿ, ಶ್ರಮ, ಶ್ರಮ ಅಂದ್ರೆ ಕೆಲಸ ಮಾಡುವಂತಹ ಜನ, ಕ್ಯಾಪಿಟಲ್ ಬಂಡವಾಳ, ಆರ್ಗನೈಸೇಷನ್ ಸಂಘಟನೆ, ಸಂಘಟನೆ ಅಂತಂದ್ರೆ ಮಾಲೀಕ ಅಂತೇಳಿ ಕರೀತೀವಿ. ಸೊ ಇಲ್ಲಿ ಯಾವುದೇ ಒಂದು ವಸ್ತುವನ್ನ ಉತ್ಪಾದನೆ ಮಾಡಬೇಕಾದ್ರೆ ನೋಡಿ ವಿಚಾರ ಮಾಡಿ, ಪ್ರತಿಯೊಂದು ವಸ್ತುವನ್ನ ಉತ್ಪಾದನೆ ಮಾಡೋದ್ರ ಮೇಲೆ ಭೂಮಿ ಮೇಲೆನೆ, ಅಂದ್ರೆ ಒಂದು ಕಟ್ಟಡ ಇರಬೇಕು ಭೂಮಿ ಮೇಲೆ, ಆ ಕಟ್ಟಡ ಒಳಗಡೆ ನಾವು ಆ ವಸ್ತುಗಳನ್ನ ಉತ್ಪಾದನೆ ಮಾಡಬೇಕು. ಅಥವಾ ಆಹಾರ ಧಾನ್ಯವನ್ನು ಉತ್ಪಾದನೆ ಮಾಡಬೇಕಾದ್ರೆ ಜಮೀನಿನ ಅವಶ್ಯಕತೆ ಇದೆ, ಭೂಮಿ ಅವಶ್ಯಕತೆ ಇದೆ. ಹಾಗಾಗಿ ಯಾವುದೇ ವಸ್ತುವನ್ನು ಉತ್ಪಾದನೆ ಮಾಡಬೇಕಾದ್ರೆ ಭೂಮಿಯ ಅವಶ್ಯಕತೆ ಇದ್ದೇ ಇದೆ.
ಅದರ ಜೊತೆಗೆ ಲೇಬರ್, ಅಂದ್ರೆ ಕಾರ್ಮಿಕರ ಅವಶ್ಯಕತೆ ಇದೆ, ಶ್ರಮದ ಅವಶ್ಯಕತೆ ಇದೆ. ಸೊ ಇಲ್ಲಿ ವಸ್ತುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಕಾರ್ಮಿಕರು ಅಥವಾ ಯಾವುದೇ ಒಂದು ಮಷಿನರಿ ನಡೆಸಬೇಕಾದ್ರೆ ಕಾರ್ಮಿಕರ ಅವಶ್ಯಕತೆ ಇದೆ. ಸೊ ಅಲ್ಲಿ ಕಾರ್ಮಿಕರ ಇದ್ದಾಗ ಮಾತ್ರ ನಾವು ವಸ್ತುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಇದೆ. ಕ್ಯಾಪಿಟಲ್, ಬಂಡವಾಳ, ಹಣದ ಅವಶ್ಯಕತೆ ಇದೆ, ಒಬ್ಬ ಮಾಲೀಕರ ಅವಶ್ಯಕತೆ ಕೂಡ ಇದೆ. ಸೊ ಇವು ಮೂಲ ಅಂಶಗಳು, ವಸ್ತುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಮೂಲ ಅಂಶಗಳು. ಇನ್ನ ಹೌ ಟು ಪ್ರೊಡ್ಯೂಸ್, ಹೇಗೆ ಉತ್ಪಾದಿಸಬೇಕು, ಸರಕುಗಳನ್ನು ಉತ್ಪಾದಿಸಲಿಕ್ಕೆ ಪ್ರಮುಖ 2 ತಂತ್ರಗಳನ್ನ ಬಳಸಲಾಗ್ತದ. ಎಷ್ಟು ತಂತ್ರಗಳು? 2 ತಂತ್ರಗಳನ್ನ ಬಳಸಲಾಗ್ತದ. ಅದರಲ್ಲಿ ಮೊದಲನೇದು ಲೇಬರ್ ಇಂಟೆನ್ಸಿವ್ ಟೆಕ್ನಿಕ್, ಅಂದ್ರೆ ಶ್ರಮ ಸಾಂದ್ರ ತಂತ್ರಜ್ಞಾನ ಅಂತ ಕರಿತೀವಿ. ಶ್ರಮ ಸಾಂದ್ರ ತಂತ್ರಜ್ಞಾನ. ಸೆಕೆಂಡ್ ಒನ್ ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಿಕ್, ಬಂಡವಾಳ ಸಾಂದ್ರ ತಂತ್ರಜ್ಞಾನ. ಇನ್ನ ಶ್ರಮ ಸಾಂದ್ರ ತಂತ್ರಜ್ಞಾನ ಅಂತಂದ್ರೆ ಯಾವ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬಂಡವಾಳಕ್ಕಿಂತ, ಅಂದ್ರೆ ಮಷೀನ್ಗಳಿಗಿಂತ ಕಾರ್ಮಿಕರನ್ನ ಹೆಚ್ಚಿಗೆ ಉಪಯೋಗಿಸ್ತೀವಿ, ಆ ಒಂದು ತಂತ್ರಜ್ಞಾನಕ್ಕೆ ಶ್ರಮ ಸಾಂದ್ರ ತಂತ್ರಜ್ಞಾನ ಅಂತ ಕರಿತೀವಿ. ಯಾವ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಮಷೀನ್ಗಳಿಗಿಂತ ಕಾರ್ಮಿಕರನ್ನ ಹೆಚ್ಚಿಗೆ ಬಳಸಿ ಸರಕುಗಳನ್ನ ಉತ್ಪಾದನೆ ಮಾಡಲಾಗ್ತದ, ಆ ಒಂದು ತಂತ್ರಕ್ಕೆ ನಾವು ಶ್ರಮ ಸಾಂದ್ರ ತಂತ್ರಜ್ಞಾನ, ಶ್ರಮ ಸಾಂದ್ರ ತಂತ್ರ ಅಂತ ಹೇಳಿ ಕರಿತೀವಿ. ಎರಡನೇದು ಬಂಡವಾಳ ಸಾಂದ್ರ ತಂತ್ರಜ್ಞಾನ. ಬಂಡವಾಳ ಸಾಂದ್ರ ಅಂತಂದ್ರೆ ಕಾರ್ಮಿಕರಿಗಿಂತ ಬಂಡವಾಳವನ್ನು ಹೆಚ್ಚಿಗೆ ಉಪಯೋಗಿಸಿ, ಬಂಡವಾಳ ಅಂತಂದ್ರೆ ಮಷಿನರೀಸ್, ದೊಡ್ಡ ಮಷಿನರೀಸ್ ಗಳನ್ನ ಉಪಯೋಗಿಸಿ ಸರಕುಗಳನ್ನ ಉತ್ಪಾದನೆ ಮಾಡುವಂತ ಒಂದು ಪ್ರಕ್ರಿಯೆ. ಅಂದ್ರೆ ಯಾವ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಶ್ರಮಕ್ಕಿಂತ ಬಂಡವಾಳವನ್ನ ಹೆಚ್ಚಿಗೆ ಉಪಯೋಗಿಸಿ ಸರಕುಗಳನ್ನು ಉತ್ಪಾದನೆ ಮಾಡಲಾಗ್ತದ, ಅಂತ ಒಂದು ತಂತ್ರಜ್ಞಾನಕ್ಕೆ ಬಂಡವಾಳ ಸಾಂದ್ರ ತಂತ್ರಜ್ಞಾನ ಅಂತೇಳಿ ಕರೀತೀವಿ. ಸೊ ಇಲ್ಲಿ ಒಂದು ಸಮಸ್ಯೆ ಉದ್ಭವ ಆಗ್ತದ, ಸರಕುಗಳನ್ನು ಉತ್ಪಾದನೆ ಮಾಡಬೇಕಾದ್ರೆ ಯಾವ ತಂತ್ರವನ್ನ ಉಪಯೋಗಿಸಬೇಕು, ಶ್ರಮ ಸಾಂದ್ರ ತಂತ್ರಜ್ಞಾನವನ್ನು ಉಪಯೋಗಿಸಬೇಕೋ ಅಥವಾ ಬಂಡವಾಳ ಸಾಂದ್ರ ತಂತ್ರಜ್ಞಾನವನ್ನ ಉಪಯೋಗಿಸುವಂತ ಒಂದು ಸಮಸ್ಯೆ. ಸೊ ಇಲ್ಲಿ ವಿದ್ಯಾರ್ಥಿಗಳೇ, ಕೆಲವೊಂದು ಅರ್ಥವ್ಯವಸ್ಥೆಗಳು ಈ 2 ತಂತ್ರಜ್ಞಾನಗಳನ್ನ ಉಪಯೋಗಿಸಲ್ಲ. ಇನ್ನು ಅಭಿವೃದ್ಧಿ ಹೊಂದಿರುವಂತಹ ರಾಷ್ಟ್ರಗಳು ಸಾಮಾನ್ಯವಾಗಿ ಹೆಚ್ಚಿಗೆ ಉಪಯೋಗಿಸುವುದು ಬಂಡವಾಳ ಸಾಂದ್ರ ತಂತ್ರಜ್ಞಾನ. ಯಾಕಂತಂದ್ರೆ ಅಂತಹ ದೇಶಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ತಂತ್ರಜ್ಞಾನ ಅಭಿವೃದ್ಧಿ ಹೊಂದಿರೋದ್ರಿಂದ ಅಲ್ಲಿ ಏನಾಗ್ತದ, ದೊಡ್ಡ ಮಷೀನ್ಗಳ ಮೂಲಕ ಸರಕುಗಳನ್ನ, ವಸ್ತುಗಳನ್ನ ಉತ್ಪಾದನೆ ಮಾಡಲಾಗ್ತದ. ಇನ್ನು ಅಭಿವೃದ್ಧಿ ಹೊಂದುತ್ತಿರುವಂತಹ ದೇಶ ಅಥವಾ ಹಿಂದುಳಿದಂತ ಅರ್ಥವ್ಯವಸ್ಥೆಯಲ್ಲಿ ಶ್ರಮ ಸಾಂದ್ರ ತಂತ್ರಜ್ಞಾನವನ್ನ ಬಳಸಲಾಗ್ತದೆ. ಯಾಕಂತಂದ್ರೆ ಶ್ರಮ ಸಾಂದ್ರ ಆ ಒಂದು ದೇಶದಲ್ಲಿ ತಂತ್ರಜ್ಞಾನದ ಅಭಿವೃದ್ಧಿ ಅಷ್ಟೊಂದು ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿ ಹೊಂದಿರೋದಿಲ್ಲ. ಹಾಗಾಗಿ ಅಂತ ದೇಶಗಳಲ್ಲಿ, ಅಂತ ಅರ್ಥವ್ಯವಸ್ಥೆಗಳಲ್ಲಿ ಏನ್ ಮಾಡಲಾಗ್ತದ, ಕಾರ್ಮಿಕರಿಂದ ಹೆಚ್ಚಿನ ಸರಕುಗಳನ್ನ ಉತ್ಪಾದನೆ ಮಾಡಲಾಗ್ತದ. ಥರ್ಡ್ ಒನ್, ಮೂರನೇ ಸಮಸ್ಯೆ, ಫಾರ್ ಹೂಮ್ ಟು ಪ್ರೊಡ್ಯೂಸ್, ಯಾರಿಗಾಗಿ ಉತ್ಪಾದಿಸಬೇಕು. ಯಾರಿಗಾಗಿ ಅಂತಂದ್ರೆ ಸಾಮಾನ್ಯವಾಗಿ ಜನರಿಗಾಗಿ. ಸೊ ಇಲ್ಲಿ ಜನರನ್ನ ನಾವು ಎಷ್ಟು ಪ್ರಕಾರಗಳಲ್ಲಿ ವಿಂಗಡಣೆ ಮಾಡ್ತೀವಿ? 3 ಪ್ರಕಾರಗಳಲ್ಲಿ ವಿಂಗಡಣೆ ಮಾಡ್ತೀವಿ. ಸಮಾಜದಲ್ಲಿ ಜನರನ್ನ 3 ಪ್ರಕಾರಗಳಲ್ಲಿ ವಿಂಗಡಣೆ ಮಾಡ್ತೀವಿ. ಒಂದು ಶ್ರೀಮಂತರು, ಮಧ್ಯಮ ವರ್ಗದವರು ಮತ್ತು ಬಡ ವರ್ಗದವರು. ಸೊ ಇಲ್ಲಿ ಯಾವ ಅರ್ಥವ್ಯವಸ್ಥೆಯಲ್ಲಿ ಯಾವ ವರ್ಗದ ಜನ ವಾಸವಾಗಿರ್ತಾರ ಅಂತಹ ಜನರಿಗೆ ಸರಕುಗಳನ್ನ ಉತ್ಪಾದನೆ ಮಾಡಬೇಕು. ಆದ್ರೆ ಸಮಸ್ಯೆ ಏನು? ಸಪೋಸ್ ಒಂದು ಅರ್ಥವ್ಯವಸ್ಥೆಯಲ್ಲಿ 3 ವರ್ಗದ ಜನ, ಶ್ರೀಮಂತರಿದಾರ, ಮಧ್ಯಮ ವರ್ಗದವರಿದಾರ ಮತ್ತು ಬಡವರು ಕೂಡ ಅಲ್ಲಿ ವಾಸವಾಗಿದ್ದಾರೆ. ಆ ಒಂದು ದೇಶದಲ್ಲಿ 3 ವರ್ಗದ ಜನ ವಾಸವಾಗಿದ್ದಾರೆ ತಿಳ್ಕೊಳ್ರಿ. ಒಂದು ವೇಳೆ ಆ ಒಂದು ದೇಶ, ಆ ಒಂದು ಅರ್ಥವ್ಯವಸ್ಥೆ, ಆ ಒಂದು ಸರ್ಕಾರ ಕೇವಲ ಶ್ರೀಮಂತರು ಉಪಯೋಗಿಸುವಂತಹ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾ ಹೋದ್ರೆ
ಮಧ್ಯಮ ವರ್ಗದವರು ಮತ್ತು ಬಡವರು ಉಪಯೋಗಿಸುವಂತಹ ವಸ್ತುಗಳನ್ನ ಕಡಿಮೆ ಪ್ರಮಾಣದಲ್ಲಿ ಉತ್ಪಾದಿಸಬೇಕಾಗ್ತದ. ಒಂದು ವೇಳೆ ಬಡವರು ಉಪಯೋಗಿಸುವಂತಹ ವಸ್ತುಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಾ ಹೋದ್ರೆ ಶ್ರೀಮಂತರು ಉಪಯೋಗಿಸುವಂತಹ ವಸ್ತುಗಳನ್ನ ಕಡಿಮೆ ಪ್ರಮಾಣದಲ್ಲಿ ಉತ್ಪಾದಿಸಬೇಕಾಗ್ತದ. ಕಾರಣ ಸಂಪನ್ಮೂಲದ ಕೊರತೆ. ಸೊ ಇಲ್ಲಿ ಪ್ರತಿಯೊಂದು ಅರ್ಥವ್ಯವಸ್ಥೆ ಈ ಮೂರು ಸಮಸ್ಯೆಗಳನ್ನು ಹೇಗೆ ನಿರ್ವಹಿಸ್ತಾವ, ಈ ಮೂರು ಸಮಸ್ಯೆಗಳನ್ನು ಹೇಗೆ ಬಗೆಹರಿಸ್ತಾವ ಅನ್ನೋದು ಎದರ ಮೇಲೆ ಅವಲಂಬನೆ ಅಂತಂದ್ರೆ ಆ ಅರ್ಥವ್ಯವಸ್ಥೆಯಲ್ಲಿ ಇರುವಂತಹ ಸರ್ಕಾರ. ಸಾಮಾನ್ಯವಾಗಿ ಸರ್ಕಾರವನ್ನ ನಾವು ಮೂರು ಪ್ರಕಾರಗಳಲ್ಲಿ ವಿಂಗಡಿಸ್ತೀವಿ. ನಮ್ಗೆ ಗೊತ್ತಿರಬಹುದು. ಒಂದು ಕೇಂದ್ರ ಸರ್ಕಾರ ಅಂದ್ರೆ ಸೋಷಿಯಾಲಿಸ್ಟ್ ಎಕನಾಮಿ ಅಂತ ಕರಿತೀವಿ. ಎರಡನೇದು ಬಂಡವಾಳಶಾಹಿ ಸರ್ಕಾರದ ಬಂಡವಾಳಶಾಹಿ ಅರ್ಥವ್ಯವಸ್ಥೆ, ಕ್ಯಾಪಿಟಲ್ ಗವರ್ಮೆಂಟ್ ಅಂತ ಕರಿತೀವಿ ಅದಕ್ಕೆ. ಎರಡನೇದು ಮಿಕ್ಸ್ಡ್ ಗವರ್ಮೆಂಟ್ ಅಂತ ಕರಿತೀವಿ, ಮಿಕ್ಸ್ಡ್ ಎಕನಾಮಿ ಅಂತ ಕರಿತೀವಿ, ಮಿಶ್ರ ಅರ್ಥವ್ಯವಸ್ಥೆ ಅಂತೇಳಿ ಅಲ್ಲಿ ಕರಿತೀವಿ. ಅದು ಮುಂದಿನ ಭಾಗದಲ್ಲಿ ನಾವು ಓದ್ತಾ ಇದ್ವಿ. ಸೊ ಆ ಅರ್ಥವ್ಯವಸ್ಥೆಯಲ್ಲಿ ಇರುವಂತಹ ಆರ್ಥಿಕತೆ ಮೇಲೆ ಅಥವಾ ಸರ್ಕಾರದ ಮೇಲೆ ಈ ಮೂರು ಸಮಸ್ಯೆಗಳನ್ನ ಬಗೆಹರಿಸುವಂತಹ ಒಂದು ಅವಲಂಬನೆ ಇರ್ತಾ ಇದೆ. ಸೊ ಇಲ್ಲಿ ನೀವು ಪರೀಕ್ಷೆಯಲ್ಲಿ 4 ಮಾರ್ಕ್ಸ್ಗೋಸ್ಕರ ವಿಶ್ಲೇಷಣೆ ಮಾಡಬೇಕಾಗಿದ್ದು ಏನನ್ನು ಉತ್ಪಾದಿಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು ಅನ್ನುವಂಥ ಸಮಸ್ಯೆಯನ್ನ ವಿಶ್ಲೇಷಣೆ ಮಾಡಬೇಕು. ಎರಡನೇ ಸಮಸ್ಯೆಯಲ್ಲಿ ಈ ಎರಡು ತಂತ್ರಜ್ಞಾನಗಳನ್ನ ಶ್ರಮ ಸಾಂದ್ರ ತಂತ್ರಜ್ಞಾನ ಮತ್ತು ಬಂಡವಾಳ ಸಾಂದ್ರ ತಂತ್ರಜ್ಞಾನವನ್ನು ವಿಶ್ಲೇಷಣೆ ಮಾಡಬೇಕು. ಮೂರನೇ ಸಮಸ್ಯೆಯನ್ನ ಯಾರಿಗಾಗಿ ಉತ್ಪಾದಿಸಬೇಕು ಅನ್ನೋದನ್ನ ನೀವು ವಿಶ್ಲೇಷಣೆ ಮಾಡಿದ್ರೆ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ 4 ಅಂಕ ದೊರೀತಾವ. ಸೊ ಇದಿಷ್ಟು ಕೇಂದ್ರೀಯ ಆರ್ಥಿಕ ಸಮಸ್ಯೆಗಳು. ಮುಂದಿನ ಕ್ಲಾಸಲ್ಲಿ ಮತ್ತೆ ಮುಂದಿನ ಭಾಗವನ್ನ ನೋಡೋಣ. ಅಲ್ಲಿವರೆಗೆ ಧನ್ಯವಾದಗಳು.